ಬುಟ್ಟಿಯಲ್ಲಿ ಹಣ್ಣುಗಳನ್ನು ತುಂಬಿಕೊಂಡು ಊರೂರಿಗೆ ಓಡಾಡಿ ಹಣ್ಣುಗಳನ್ನು ಮಾರಿ ಬಂದಂಥ ಲಾಭದಲ್ಲಿ ಈ ಮಹಾಂತೇಶ್ ಬಿಳ್ಗಿ ಅವರನ್ನು ಇವರ ಸಹೋದರರನ್ನು ಸಾಕಿದ್ದು, ಬೆಳೆಸಿದ್ದು, ಓದಿಸಿದ್ದು ಎಲ್ಲ. ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ದೇವರು ಹುಲ್ಲು ಮೇಯಿಸೋದಿಲ್ಲ ಅನ್ನುವಂಥದ್ದನ್ನ ನಂಬಿ ಬಂದವರು ನಾವು. ಅವಂದೇನು ಕಷ್ಟ ರೀ, ಅದ್ರ 100 ಪಟ್ಟು ಕಷ್ಟವನ್ನ ನಾನು ಕಷ್ಟದೊಳಗೆ ಜಳಕ ಮಾಡಿ ಕಷ್ಟದ ಅರಿಬಿನ ಹಾಕೊಂಡು ಅದನ್ನ ಹಾಕಿ ಅದನ್ನ ಹೊತ್ಕೊಂಡು ಏನು ಎಷ್ಟು ಬ್ಯಾಡದು ಅಂಥ ಕಷ್ಟದೊಳಗೆ ನಮ್ಮನ್ನು ಬೆಳೆಸಾಳ. ಅಷ್ಟು ತ್ರಾಸಿನೊಳಗೆ ನನ್ನ ಸ್ನೇಹಿತರಿಗೂ ಗೊತ್ತು, ನನ್ನ ಕ್ಲಾಸ್ಮೇಟ್ಸಿಗೂ ಗೊತ್ತು, ನನ್ನ ಇಡೀ ಓಣಿ ಒಳಗೆ ಎಲ್ಲರಿಗೂ ಗೊತ್ತು. ಅದಕ್ಕೆ ನಾನು ಅವ್ನಿಗೆ ಹೇಳಿದೆ, ನೀ ಹೋಗು ಅಲ್ಲಿ ನಮ್ಮ ಓಣ್ಯಾಗ ಒಂದು 4 ಮಂದಿನ ಕೇಳಿಬಾ, ಬಿಳಗಿ ಮಾಂತು ಅಂದ್ರೆ ಏನಂತೇಳಿ ಹೇಳ್ತಾರೆ ನಿನಗೆ, ನೀನು ಇಂಥದಕ್ಕೆಲ್ಲ ಹೆದರಬಾರ್ದು, ಎಂಥ ಗಂಡಸು ಅಂತ ಹೇಳಿ ಹೇಳಿದೆ. ಈ ಓದಲಿಕ್ಕೆ ಮಹಾಂತೇಶ್ ಬಿಳ್ಗಿ ಅವರು ಹಾಸ್ಟೆಲ್ನಲ್ಲಿ ಇದ್ದಾಗ ಕಿರಾಣಿ ಅಂಗಡಿಯಲ್ಲಿ ಕೆಲಸಕ್ಕೆ ಹೋಗ್ತಿದ್ರು. ಸ್ಕೂಲಿಂದ ಬಂದಮೇಲೆ 5ನೇ ಕ್ಲಾಸು 6ನೇ ಕ್ಲಾಸು 7ನೇ ಕ್ಲಾಸಿಂದೆಲ್ಲ ಹೋಗುವಾಗ ಇಷ್ಟೆಲ್ಲ ಕಷ್ಟಪಟ್ಟು ಓದಿರೋರು. ಆಮೇಲೆ ಅವರು ಡಿಗ್ರಿನಲ್ಲಿ ಅವರಿಗೆ ಗೋಲ್ಡ್ ಮೆಡಲ್ ಬಂದಾಗ ಅವರ ಊರಿನವರು ಯಾರೋ ಇವರ ಕ್ಲಾಸ್ಮೇಟ್ ಅವರ ಶೂಗಳನ್ನು ಹಾಕ್ಕೊಂಡು ಅವರು ಹೋಗಿ ಗೋಲ್ಡ್ ಮೆಡಲನ್ನು ಪಡೆದಿದ್ದು. ಒಂದು ಫಸ್ಟ್ ಟೈಮ್ ಅವ್ರು ಸೂಟ್ ಹಾಕಿದಾಗ ಹೆಂಗಿರುತ್ತೆ ಅಂದರೆ, ಅವರು ಯಾವುದೋ ಒಂದು ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿರ್ತಾರೆ, ಅದಕ್ಕೆ ಸೂಟ್ ಹಾಕ್ಕೊಂಡು ಬರ್ತಾರೆ ಎಲ್ಲರೂ, ನೀನು ಸೂಟ್ ಹಾಕ್ಕೊಂಡು ಹೋಗಂತ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳಿದಾಗ ಇವ್ರ ಹತ್ರ ಸೂಟ್ ಇರಲ್ಲ. ಅದನ್ನು ಕೂಡ ಯಾರೋ ಒಬ್ಬರು ಆ ಊರಿನ ದೊಡ್ಡ ವ್ಯಕ್ತಿ ಮನೆಗೆ ಹೋಗ್ಬಿಟ್ಟು ಸೂಟ್ ಬೇಕು 1-2 ಅವರು, ಆಮೇಲೆ ತಂದು ಕೊಡ್ತೀನಿ ಅಂತ ಇಸ್ಕೊಂಡು ಬಂದು ಹಾಕ್ಕೊಂಡು ಹೋಗಿ ಅವಾರ್ಡ್ ಪಡೆದಂಥವ್ರು. ಸ್ಪಷ್ಟವಾಗಿ ಹೇಳ್ತೇನೆ, ಯಾವತ್ತೂ ಹುಟ್ಟಿದ ಮೇಲೆ ಈಸ್ಬೇಕು, ಇದ್ದು ಜಯಿಸ್ಬೇಕು, ರೈಟ್? ಏನಾರ ಮಾಡಿ ಬದುಕಬೇಕು. ಸಾಧನೆ ಸಿದ್ಧಿಗೆ ರಂಗ್ ಇಂಪಾರ್ಟೆಂಟ್ ಅಲ್ರಿ. ಒಬ್ಬ ಹಮಾಲ ಫೇಮಸ್ ಆಗ್ತಾನೆ, ಒಬ್ಬ ಕಸ ಹೊಡೆಯೋ ಫೇಮಸ್ ಆಗ್ತಾನೆ, ಹೌದಾ ಇಲ್ಲ? ಮುನ್ನಾಬಾಯಿ ಸಿನಿಮಾ ನೋಡಿರಿಲ್ಲ? ಅದ್ರೊಳಗೆ ಕಸ ಹೊಡಿಯೋ ಮುದುಕ ಭಾಳ ಫೇಮಸ್ ಆಗ್ಯಾನ, ಹೌದನಿಲ್ಲ? ಶ್ರದ್ಧೆಯಿಂದ ಕಸ ಹೊಡಿತಿದ್ದವ. ಅದಕ್ಕೆ ಅವ್ರಿಗೆ ಹೇಳೋದು ಇಷ್ಟೇ ಎಲ್ಲ ಜನರಿಗೆ, ಬಡತನ ಅದೇನೇನು ಶಾಶ್ವತ ಅಲ್ಲ, ಅದನ್ನ ಮೀರಿ ನಿಲ್ಬೋದು. ಇಷ್ಟೆಲ್ಲ ಕಷ್ಟದಲ್ಲಿ ಬೆಳೆದಂಥ IAS ಅಧಿಕಾರಿಯವರು ದಾವಣಗೆರೆ DC ಆದಾಗ ತುಂಬ ಒಳ್ಳೆಯ ಸಾಧನೆಗಳನ್ನು ಮಾಡಿದರು. ನಮಗೂ ಕೂಡ ಆತ್ಮೀಯರಾಗಿದ್ದರು. ದಾವಣಗೆರೆಗೆ ಹೋದಾಗ ಒಂದು ಹೇಳಲೇಬೇಕು, ಈ ರಸ್ತೆ ಪಕ್ಕದಲ್ಲಿ ನಿಂತು ಈ ಮಿರ್ಚಿ ಮಂಡಕ್ಕಿ ಮೆಣಸಿನಕಾಯಿ ಅಂತ ಏನು ಹೇಳ್ತಾರೆ ತಿಂದು ಪಕ್ಕದಲ್ಲಿ ಚಾ ಕುಡಿದು, ಈ ಥರದ ಒಬ್ಬ ಜನಾನುರಾಗಿ ಅಧಿಕಾರಿ, ಮಾತೃ ಹೃದಯದ ಅಧಿಕಾರಿ, ಯಾಕೆ ದೇವರು ಒಳ್ಳೆಯವ್ರನ್ನ ಬೇಗ ಕರ್ಕೊಂಡ್ಬಿಡ್ತಾನೋ ಅಂತ. ಇಂಥ ಹಿರಿಯ ಅಧಿಕಾರಿ ಈಗ ನಮ್ಮೊಂದಿಗಿಲ್ಲ. ಅವರ ಸಾವಿನ ಬಗ್ಗೆ ಅನೇಕ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಇದು ಯಾವ ರೀತಿ ಆಕ್ಸಿಡೆಂಟ್, ಯಾವ ರೀತಿ ಅಪಘಾತ ಆಯಿತು, ಯಾಕೆ ಇಷ್ಟೊಂದು ಘೋರ ಅಪಘಾತ ಆಯಿತು ಅನ್ನುವಂಥದ್ದು. ಅದಕ್ಕೇನಾದರೂ ಬೇರೆ ಆಯಾಮಗಳಿದಾವ? ಅಪಘಾತ ಮಾತ್ರನ, ಬೇರೆ ಏನಾದರೂ ಕಾರಣಗಳಿದಾವ? ಇವೆಲ್ಲವೂ ತನಿಖೆಯಿಂದ ತಿಳಿಬೇಕಿದೆ. ಆದರೆ ಕರ್ನಾಟಕ ಕಂಡಂತಹ ಸಜ್ಜನ ಅಧಿಕಾರಿ, ಮಾತೃ ಹೃದಯದ ಅಧಿಕಾರಿ, ಈ ಭ್ರಷ್ಟಾಚಾರ ತುಂಬಿ ತಾಂಡವ ಆಡ್ತಾ ಇರುವಾಗಲೂ ಕೂಡ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡದೇ ಇರುವಂಥ ಅಧಿಕಾರಿ ಇವತ್ತು ಅಕಾಲಿಕವಾಗಿ ನಮ್ಮನ್ನೆಲ್ಲ ಅಗಲಿರೋದು ಮಾತ್ರ ದುರ್ದೈವವೇ ಸರಿ.